ಇಷ್ಟಿಂದ ಸಾವಿರಾರು ಕಿಲೋಮೀಟರ್ ದೂರ ಇರೋ ಒಂದು ಕಂಟ್ರಿಯ ನಾಯಕ ಸತ್ರೆ हमारा पापा मर गया साला कुत्ता कमीने ಅನ್ಕೊಂಡು ತೆದೆ ಹೊಡ್ಕೊಂಡು ಸಾಯೋ ರೇಂಜಿಗೆ ಆಳ್ತಾವ್ರ ಅವ್ರ ತಾಯಿನ. ಸತ್ತಿರೋನೇ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವನ ಇಲ್ಲ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿರೋನ? ಅವನದ್ದೇ ದೇಶದ ಪ್ರಜೆಗಳು ಅಂತ ನೋಡದೆ, ತಾಯಿ ಅಕ್ಕ ತಂಗಿರು ಅಂತ ನೋಡದೆ, ಹೆಣ್ಣು ಮಕ್ಕಳನ್ನ ಗಂಡಸಿನ ಉಪಯೋಗಕ್ಕೋಸ್ಕರ ಇರತಕ್ಕಂತ ವಸ್ತು ಅಂತ ಭಾವಿಸಿರೋ ಒಬ್ಬ ವ್ಯಕ್ತಿ. ಅವನದ್ದೇ ಪ್ರಜೆಗಳು ಸೆಲೆಬ್ರೇಟ್ ಮಾಡ್ಕೊಂಡು ಕುಣಿದಾಡ್ತಾವ್ರೆ. ನಮ್ಮ ಕೆಲವು ಇಂಡಿಯನ್ಸ್ ನೋಡಿದ್ರೆ ಎದೆ ಹೊಡ್ಕೊಂಡು ಸಾಯೋ ರೇಂಜಿಗೆ ಶೋಕಾಚರಣೆ ಮೊಳಗಾಡ್ತಾವ್ರೆ. ಆದ್ರೆ ಗೆತ್ತಿ ಹಡ್ಸಿ ಮಕ್ಕಳು. ಒಂದನೇದು ಇವನು ಹೇಳ್ದಲ್ವಾ, ಇರಾನಿನ ನಾಯಕ ಅವರದೇ ಪ್ರಜೆಗಳನ್ನ ಭೋಗದ ವಸ್ತುಗಳಂತ ನೋಡ್ತಾ ಇದ್ದಂತ. ಹಾಗಾದ್ರೆ ಸ್ವಲ್ಪ ಟೈಮಿಗೆ ಮುಂಚೆ ಇದೇ ವಿಡಿಯೋದಲ್ಲಿ ಅವರ ಅಮ್ಮನ್ನಂತ ಏನೋ ಹೇಳ್ದಲ್ವಾ, ಇವನಾಗಾದ್ರೆ ಹೆಣ್ಮಕ್ಳಿಗೆ ಕೊಡೋ ಗೌರವ ಏನು? ಏನೊಂದು ಅದೇ ದೇಶದ ಜನರು, ಇರಾನಿನ ಜನರು ಖಮೇನಿ ಹತ್ಯೆಗೆ ಸಂಭ್ರಮಿಸಿದ್ದಾರೆ. ಆದ್ರೆ ನಮ್ಮ ಇಂಡಿಯನ್ಸ್ ಮಾತ್ರ ಗೋಗರಿತಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ. ಒಂದು ನಾಯಕನ ಕೊಲೆಗೆ ಆ ದೇಶದ ಫ್ಯಾಸಿಸ್ಟ್ ಮನಸ್ಥಿತಿಗಳು ಖಂಡಿತ ಸಂಭ್ರಮಿಸುತ್ತೆ. ನಮ್ಮ ಇಂಡಿಯಾದಲ್ಲೂ ಕೂಡ ಹಾಗೆ ಅಲ್ವಾ? ಸ್ವತಂತ್ರಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧೀಜಿಯವರನ್ನ ಕೊಂದ ನಾಥುರಾಮ್ ಗೋಡ್ಸೆಯನ್ನ ಪೂಜಿಸೋ ನಮಕ್ ಹರಾಮ್ಗಳು ನಮ್ಮ ದೇಶದಲ್ಲೂ ಕೂಡ ಇದ್ದಾರೆ. ಮಹಾತ್ಮ ಗಾಂಧಿ ಸಾವನ್ನ ಸಂಭ್ರಮಿಸೋ ನಾಮರ್ದರು ನಮ್ಮ ದೇಶದಲ್ಲೂ ಕೂಡ ಇದ್ದಾರೆ. ಹಾಗಾಗಿ ಎಲ್ಲಾ ದೇಶದಲ್ಲೂ ಕೂಡ ಫ್ಯಾಸಿಸ್ಟ್ ಮನಸ್ಸಿಯವರು ಇದ್ದೇ ಇರ್ತಾರೆ. ಇನ್ನು ಯಾರದೋ ಸಾವಿಗೆ ಇಲ್ಲಿ ಗೋಗರಿತಾರಂತ ಹೇಳ್ತಾರಲ್ಲ, ಕರ್ನಾಟಕದಲ್ಲಿ ಹುಟ್ಟುಕೊಂಡು ಕರ್ನಾಟಕದ ಮಣ್ಣಲ್ಲಿ ಬೆಳೆದು ಯಾವುದೋ ಮರಾಠಿ ರಾಜರಿಗೆ ಬಕೆಟ್ ಹಿಡಿಯೋನು ನೀನು, ಮರಾಠಿ ರಾಜನನ್ನ ತಲೆಯಲ್ಲಿ ಹೊತ್ತು ಮೆರೆಸೋ ನೀನು ದೇಶದ ಬಗ್ಗೆ ಮಾತಾಡ್ತೀಯಾ? ನೀನು ನಾಡಿನ ಬಗ್ಗೆ ಮಾತಾಡ್ತೀಯಾ? ಗಾಮ್ ಅಟ್ಯಾಕ್, ದೆಹಲಿ ಅಟ್ಯಾಕ್, ಇದೇ ತರ ಮಣಿಪುರದಲ್ಲಿ ಹತ್ಯೆ ಆಯ್ತಲ್ವಾ, ಗುಜರಾತ್ ನರಮೇದ ಆಯ್ತಲ್ವಾ, ಗೋಧ್ರಾ ಹತ್ಯಾಕಾಂಡ ಆಯ್ತಲ್ಲ, ಆ ಬಗ್ಗೆ ವಿಡಿಯೋ ಮಾಡೋ ನೋಡೋಣ. ಅವರೆಲ್ಲರನ್ನ ಹಡ್ಸಿ ಮಕ್ಕಳು ಅಂತ ಹೇಳೋ ನೋಡೋಣ. ಅದನ್ನದಾಗಲ್ಲ. ನಾಥರಾಮ್ ಗೋಡ್ಸೆಯನ್ನ ಆರಾಧಿಸೋರಿಗೆ ಬಯ್ಯ ನೋಡೋಣ. ಅದನ್ನಿನ್ನು ಮಾಡಲ್ಲ. ಯಾಕೆ? ನೇಮ್ ಫೇಮ್ ಸಿಗೋಕ್ಕಿಂತ ಮುಂಚೆ ಬಿಜಿಎಂ ಹಾಕಿ ಸೌಹಾರ್ದತೆ ಅಂತ ಮಾತಾಡ್ತಾರೆ. ಆದ್ಮೇಲೆ ಒನ್ಸ್ ಇವರು ಫೇಮ್ ಆದ್ಮೇಲೆ ಈ ತರ ಚಡ್ಡಿ ಮನಸ್ಥಿತಿ ತೋರಿಸ್ತಾರೆ. ಹಾಗಂತ ಇವರ ಚಡ್ಡಿ ಮನಸ್ಥಿತಿ ಗೊತ್ತಾಗದಷ್ಟು ಮೂರ್ಖರೇನಲ್ಲ ನಿಮ್ ವ್ಯೂವರ್ಸ್. ಅದು ನೀವು ಮೊದಲು ತಿಳ್ಕೊ. ಒಂದ್ ದೇಶದ ಬಗ್ಗೆ ಮಾತಾಡುವಾಗ ಸ್ವಲ್ಪ ಅದ್ರ ಜ್ಞಾನ ಇರಬೇಕು. ನೀ ಹೇಳಿದಲ್ವಾ, ಖಮೇನಿ ಹತ್ಯೆಗೆ ಇಂಡಿಯಾದಲ್ಲಿ ನೀವು ಯಾಕೆ ಸಂತಾಪ ಸೂಚಿಸ್ತೀರಾ ಅಂತ ಹೇಳಿದಲ್ವಾ. ನಿನ್ನೆ ಭಾರತದ ಕೇಂದ್ರ ಸಚಿವಾಲಯ ವಿದೇಶಾಂಗ ಸಚಿವರು ಖಮೇನಿ ಹತ್ಯೆಗೆ ಸಂತಾಪ ಸೂಚಿಸಿದ್ದಾರೆ. ಹಾಗಂತ ಅವರು ಕೂಡ ನೀ ಹೇಳಿದ ಮಕ್ಳ ಡ್ಯಾಶ್ ಮಕ್ಳ ಅದು ಹೇಳೋ ತಾಕತ್ ನಿನಗಿದೆಯಾ? ನೋಡ, ಹೇಳೋಣ.